ಪ್ರಧಾನಮಂತ್ರಿ ಆದ್ಮೇಲೆ ಈ ದೇಶದಲ್ಲಿ ಮಹಿಳೆಯರಿಗೆ ಶಕ್ತಿ ಜಾಸ್ತಿ ಬಂತು. ಒಬ್ಬ ಮಹಿಳೆ ಕೂಡ ಈ ದೇಶವನ್ನ ಆಳ್ಬೋದು ಅಂತಕ್ಕಂಥದನ್ನ ತೋರಿಸ್ತಕ್ಕಂಥವರು ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು. ಈಗ ನಮ್ಮ ಸರ್ಕಾರ ಬರಬೇಕಾದ್ರೆ ನಮ್ಮ ನಾಯಕರಾದಂತಹ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು, ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಆಶ್ವಾಸನೆ, ಪಂಚ ಗ್ಯಾರಂಟಿಗಳು. ತಾಯಂದಿರು ನೀವೆಲ್ಲ ಖುಷಿಯಾಗಿದ್ದೀರಾ? 2,000 ಬದಲಾವಣೆ ನಿಮ್ಗೆ ಬದಲಾವಣೆ ಇಲ್ವಾ? ಯಾಕೋ ಸೌಜ ಗೊತ್ತಾಯಿಲ್ಲ. 20 ಜನ ಎಲ್ಲ ಮಾಡಿದ ಪ್ಯಾನ್ ಒಂದು ಹಾಕ್ಬೇಕಾಗ್ತದೆ. ಒಳ್ಳೆ ಕಾರ್ಯಕ್ರಮ, ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ಯಾವತ್ತೂ ಕೂಡ ರಾಮನಗರದಲ್ಲಿ ಇಂಥ ಹೆಣ್ಮಕ್ಕಳನ್ನೇ ಸೇರಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ನೋಡಲೇ ಇಲ್ಲ. ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡು ನಮ್ಮ ಶಾಸಕರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮಹಿಳಾ ಸಬಲೀಕರಣ ಮಾಡಬೇಕು ಅಂತ ಹೇಳಿ ನಾವೇನು ಮಾತಾಡ್ತೀವಿ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ. 5 ಗ್ಯಾರಂಟಿಗಳನ್ನ ಮಾಡಿದ್ದೀವಿ. ಪಾಪ ಅನೇಕ ಜನ ಟೀಕೆ ಮಾಡ್ತಾವ್ರೆ. ನಿಮ್ಗೆಲ್ಲ 2,000 ಕೊಟ್ರೆ ಸರ್ಕಾರ ದಿವಾಳಿ ಆಗೋಯ್ತದಂತೆ. ನಮ್ಮ ವಿರೋಧಿಗಳು ಮಾತಾಡ್ತಾರೆ, ಅವ್ರ ಕುಟುಂಬದವರು ತಗೋತಾರೆ 2,000ನ. ಯಾರ ನಮ್ಮನ್ನು ಬೈತಾರಲ್ಲ ಅವ್ರ ಕುಟುಂಬದವರು ತಗೋತಾರೆ 2,000ನ. ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡಾಡಕ್ ಕೊಟ್ಟಿದ್ದೀವಿ. ಏನು ಎಲ್ಲ ದೇವರುಗಳನ್ನು ದರ್ಶನ ಮಾಡಿದ್ರ ಗಂಡಸರುಗಳು ಬೈದವ್ರು ನಮ್ಗೆ. ಈ ಪಕ್ಷದವರು ಫ್ರೀ ಮಾಡ್ಬಿಟ್ಟು ಬಸ್ ನಾವೇನಾದ್ರು ಅನ್ನಕ್ಕಿಲ್ಲ, ಅವ್ರು ತಗೊಂಬನೆ ಹೊಂಟಿದ್ದಾರೆ ಹೆಣ್ಮಕ್ಳು. ಇವು ಕೇಳ್ಬೋದಲ್ಲ, ಇದಕ್ಕೆ ತೆಗೆದಾಗಲ್ಲ ಇವನ ಅಂತ ಬೈತಾರೆ ನಮ್ಮ ಗಂಡಸರುಗಳು. ಇವತ್ತು ಉಚಿತವಾಗಿ ಬಸ್ಸಿನ ಸೌಕರ್ಯ ಇರೋದ್ರಿಂದ ಈ ರಾಜ್ಯದ ಯಾವ ಮೂಲೆಗೆ ಬೇಕಾದ್ರೂ ಕೂಡ ನೀವು ದೇವರ ದರ್ಶನವನ್ನು ಮಾಡಲಿಕ್ಕೆ ಹೋಗ್ಬೋದು, ನಿಮ್ಮ ಕುಟುಂಬಸ್ಥರನ್ನ ಭೇಟಿ ಮಾಡಲಿಕ್ಕೆ ಹೋಗ್ಬೋದು. ಇವತ್ತೆಲ್ಲ ಅನುಕೂಲವನ್ನು ನಮ್ಮ ಪಕ್ಷ ಮಾಡಿಕೊಟ್ಟಿದೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ನಾಗರಾಜು ಅವರು ಮತ್ತು ಎಲ್ಲರೂ ಸೇರಿ ಹಾಲಿನ ದರ ಏರಿಕೆ ಮಾಡಿದ್ರು. ನಾವು 4 ರೂಪಾಯಿ ಹಾಲಿನ ದರ ಏರಿಕೆ ಮಾಡಿದ್ರೆ ನಮ್ಮ ವಿರೋಧಿ ನಾಯಕರುಗಳು ಅದನ್ನು ಟೀಕೆ ಮಾಡ್ತಾರೆ. ಸಂಪೂರ್ಣ ಹಾಲಿನ ದರವನ್ನು 4 ರೂಪಾಯಿಯನ್ನು ಕೂಡ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ನಾವು ಯಾತಕ್ಕೋಸ್ಕರ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ಇವತ್ತು ಬೆಳಿಗ್ಗೆ ಹಾಲು ಕರಿಯೋರು ಯಾರು? ಎಲ್ಲ ಹೆಣ್ಮಕ್ಳ. ಬರೋ ದುಡ್ಡನ್ನ ಮಜಾ ಮಾಡೋರು ಗಂಡು ಮಕ್ಕಳು. ಬೆಳಿಗ್ಗೆ ಹಾಲು ಕರಿಯೋರು, ಹಾಲು ತಗೊಂಡು ಡೈರಿಗೆ ಹಾಕೋರು ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಹೇಳಿ 4 ರೂಪಾಯಿ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಮತ್ತೆ JDS ನವರು ಇವತ್ತು ಟೀಕೆ ಮಾಡ್ತಾರೆ. ಜಾಸ್ತಿ ಆಗೋಯ್ತು ಅಂತ ಹೇಳಿ ಧರಣಿ ಮಾಡ್ತಾರೆ ಬೆಂಗಳೂರಿನಲ್ಲಿ. ಇವತ್ತು ಈ ದೇಶದಲ್ಲಿ ಎಲ್ಲ ಕೂಡ ಇಷ್ಟು ಕಡಿಮೆ ಬೆಲೆಗೆ ಹಾಲನ್ನು ಉತ್ಪತ್ತಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಯಾವ ರಾಜ್ಯನೂ ಕೂಡ ಇಲ್ಲ. ಆದರೂ ಕೂಡ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ, ಅದರಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಇವತ್ತು ನಾವು ವಿಶೇಷವಾಗಿ ಆಶಾ ಕಾರ್ಯಕರ್ತರನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ನಾವು ಅಭಿನಂದನೆ ಸಲ್ಲಿಸಬೇಕು. ಕಾರಣ ಯಾಕೆಂದ್ರೆ ಕರೋನಾ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಭಯದಿಂದ ಮನೇಲಿ ಕೂತಿದ್ರೆ ಅವತ್ತು ನಮ್ಮ ಆಶಾ ಕಾರ್ಯಕರ್ತರು ಪಾಪ ಮನೆಗಳಿಗೂ ಹೋಗಿ ಎಲ್ಲರೂ ಕೂಡ ಶುಶ್ರೂಷೆ ಮಾಡ್ತಕ್ಕಂಥ ಕೆಲಸವನ್ನ ಏನ್ ಮಾಡಿದಾರೆ ನಾವು ಹೆಣ್ಮಕ್ಳು, ಅವ್ರಿಗೆ ನಿಜವಾಗ್ಲೂ ಕೂಡ ಒಂದು ಸಲಾಮನ್ನ ನಾವು ಕೊಡಲೇಬೇಕು ಅಂತಕ್ಕಂಥದನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪಾಪ ಅನೇಕ ಜನ ನಮ್ಮ ಉಪಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ, ಅವರೇ ಬೇಡ್ಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ. ಅನಿವಾರ್ಯ ಪರಿಸ್ಥಿತಿನಲ್ಲಿ ಇವತ್ತು ಮಲೆಯ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಇರೋದ್ರಿಂದ ಇವತ್ತು ಅವರು ಕೂಡ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದ್ರ ಜೊತೆ ನಮ್ಮ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಕೂಡ ಬರಬೇಕಾಗಿತ್ತು. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಾರಣಾಂತರಕ್ಕೆ ಬರ್ಲಿಕ್ಕೆ ಆಗಲ್ಲ. ಅವ್ರು ಯಾರು ಬರಲಿಲ್ಲ ಚಿಂತೆ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕಿ ಸೌಮ್ಯ ರೆಡ್ಡಿ ಅವರು ಬಂದಿದ್ದಾರೆ. ಅವರ ಭವಿಷ್ಯ ಏನೇನ್ ಮಾಡ್ತಾ ಇದ್ದೀವಿ, ಏನ್ ಮಾಡ್ತೀವಿ, ಈ ಸರ್ಕಾರ ಹೆಣ್ಮಕ್ಳಿಗೋಸ್ಕರ ಯಾವ ರೀತಿ ಶಕ್ತಿ ತುಂಬ್ತಾ ಇದೆ ಅಂತ ಹೇಳಿ ನಮ್ಮ ಅಕ್ಕಯ್ಯ ಪದ್ಮೇಶಾಲಿ ಮತ್ತೆ ನಮ್ಮ ಸೌಮ್ಯ ರೆಡ್ಡಿ ಅವರು ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ. ಇವತ್ತು ನಮ್ಮ ಪಕ್ಷ ಯಾವತ್ತೂ ಕೂಡ ಮಹಿಳೆಯರ ಪರವಾಗಿರ್ತಕ್ಕಂಥ ಪಕ್ಷ. ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಮಹಿಳೆಯರ ಆಶೀರ್ವಾದದಿಂದ. ಅದರಿಂದ ನಾವು ಯಾವತ್ತೂ ಕೂಡ ಮಹಿಳೆಯರನ್ನ ಕೈ ಬಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಶಾಸಕರಿಗೆ ಮತ್ತೆ ಆಯೋಜಕರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.